ಅತ್ಯಾಚಾರಿ ಆರೋಪಿ ಎದೆಗೆ ಗುಂಡು ಇಳಿಸಿದ ಲೇಡಿ ಸಿಂಗಂ. ಹುಬ್ಬಳ್ಳಿ ಲೇಡಿ ಸಿಂಗಂ ಅನ್ನಪೂರ್ಣಗೆ ಮಾರ್ಟಿನ್ ಮೆಚ್ಚುಗೆ. ಮಗುವನ್ನು ಅತ್ಯಾಚಾರ ಮಾಡಿ ಕೊಂದವರ ಎನ್ಕೌಂಟರ್ ಮಾಡಿದ್ದಾರೆ. ಅತ್ಯಾಚಾರಿ ಆರೋಪಿ ಎದೆಗೆ ಗುಂಡು ಇಳಿಸಿದಂತಹ ಲೇಡಿ ಸಿಂಗಂ, ಹುಬ್ಬಳ್ಳಿ ಲೇಡಿ ಸಿಂಗಂ ಅನ್ನಪೂರ್ಣಗೆ ಮಾರ್ಟಿನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಗುವನ್ನು ಅತ್ಯಾಚಾರ ಮಾಡಿ ಕೊಂದವನನ್ನು ಎನ್ಕೌಂಟರ್ ಮಾಡಿದ್ದಾರೆ. PSI ಅನ್ನಪೂರ್ಣ ಆಯುಕ್ತರಾದಂತಹ ಶಶಿಕುಮಾರ್ ಅವರ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟ್ವೀಟ್ ಮೂಲಕ ಅಭಿನಂದನೆ ತಿಳಿಸಿದ ನಟ ಧ್ರುವ ಸರ್ಜಾ ಅತ್ಯಾಚಾರಿ ಆರೋಪಿ ಎದೆಗೆ ಗುಂಡು ಇಳಿಸಿದ ಲೇಡಿ ಸಿಂಗಂ. ಬಳಿ ಲೇಡಿ ಸಿಂಗಂ ಅನ್ನಪೂರ್ಣಗೆ ಮಾರ್ಟಿನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಕಾಮ ರೋಗಿಗೆ ಗುಂಡು ಹೊಡೆಯಲಾಗಿದೆ, ಅದರಲ್ಲೇನು ತಪ್ಪು ಸಮರ್ಥನೆ ಮಾಡಿಕೊಂಡಿದ್ದಾರೆ. PSI ಅನ್ನಪೂರ್ಣ ಆಯುಕ್ತರಾದ ಶಶಿಕುಮಾರ್ ಅವರ ತಂಡಕ್ಕೆ ಅಭಿನಂದನೆಗಳು. ಇನ್ನು ಮತ್ತೊಂದು ಕಡೆ ಈ ಎನ್ಕೌಂಟರ್ ವಿರೋಧವೂ ಕೂಡ ಅಂದರೆ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಎನ್ಕೌಂಟರ್ ಮಾಡೋದಕ್ಕೆ ಅಷ್ಟು ಸಲೀಸ, ಕಾನೂನಿನಲ್ಲಿ ಎನ್ಕೌಂಟರ್ ಮಾಡಲು ನಿಯಮಗಳು ಅಷ್ಟು ಸಡಿಲಿಕೆ ಇದಾವ? ನಾಳೆ ದಿನ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಬೋದು. ಕಾರಣ ಪೊಲೀಸರಿಗೆ ಎನ್ಕೌಂಟರ್ ಅನುಮತಿಯನ್ನು ಕೊಟ್ಟರೆ ಆ ಅನುಮತಿ ದುರುಪಯೋಗ ಪಡಿಸಿಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಕೆಲವೊಮ್ಮೆ ಏನಾಗುತ್ತೆ, ಈ ಅತ್ಯಾಚಾರ ಪ್ರಕರಣದ ಅಕ್ಯೂಸ್ಡು ಒಂದು ಪ್ರಭಾವಿ ವ್ಯಕ್ತಿ ಅನ್ಕೊಳ್ಳಿ, ಆತನೇ ಅಪರಾಧಿ ಅನ್ನೋದು ಸಾಬೀತ್ ಆಗುವ ಮಟ್ಟಕ್ಕೆ ಬಂದಿರುತ್ತೆ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ಪೊಲೀಸರು ನಕಲಿ ಆರೋಪಿಯನ್ನು ಶೂಟ್ ಮಾಡಬಹುದು. ಇದು ಚರ್ಚೆ ಅಷ್ಟೇ. ಈ ತರಹದ ವಾದವೂ ಕೂಡ ಇದ್ದಾವೆ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಬಾಲೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಪರಾಧಿಯನ್ನು ಪೊಲೀಸ್ ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡಿದರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ರುವ ಸರ್ಜಾ ಬಹುಶಃ ಚಂದನವನದ ಒಬ್ಬ ಹೀರೋ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದರೆ ಅದು ಧ್ರುವ ಸರ್ಜಾ ಅನಿಸುತ್ತೆ. ಸೊ ಧ್ರುವ ಸರ್ಜಾ ಆ ಬಗ್ಗೆ ಅವರ ಅಧಿಕೃತ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಗುವನ್ನು ಅತ್ಯಾಚಾರ ಮಾಡಿ ಕೊಂದವನನ್ನು ಎನ್ಕೌಂಟರ್ ಮಾಡಿದ PSI ಅನ್ನಪೂರ್ಣ ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಶ್ರೀ N ಶಶಿಕುಮಾರ್ ಅವರ ತಂಡಕ್ಕೆ ಅಭಿನಂದನೆಗಳು. ಸಾಮಾಜಿಕ ಬದ್ಧತೆ ಬೇಕಾಗುತ್ತೆ. ಅದು ನಟ ನಟಿಯರು ಯಾರೇ ಇರಲಿ, ಸಾಮಾಜಿಕವಾಗಿ ಗುರುತಿಸಿಕೊಂಡ ಮಾತ್ರಕ್ಕೆ ಸಮಾಜದ ಬಗ್ಗೆಯೂ ಕೂಡ ಕಳಕಳಿ ಬೇಕು. ಸೊ ಈ ಥರದ ವಿಚಾರಗಳಲ್ಲಿ ರಿಯಾಕ್ಟ್ ಮಾಡಿದ್ದು ಕೂಡ ನಿಜಕ್ಕೂ ಇನ್ನೊಬ್ಬರಿಗೆ ಪ್ರೇರಣೆಯಾಗುತ್ತೆ.